ಈ ಸುತ್ತಿ ಏನಿಲ್ಲ ಅಂದ್ರೆ ಒಂದು 5 kg ಐತೆ. ಈ ನಾನು ಹೊಡೆದಿರೋ ಫೋರ್ಸ್ಗೆ ಗೋಡೆನೆ ಕ್ರ್ಯಾಕ್ ಬಿಡಬೇಕಾಗಿತ್ತು. ಕ್ರ್ಯಾಕು, ಸ್ಪ್ಯಾಚು, ಲೀಕೇಜು ಈ ಮೂರುನು ನಿಮಗೆ ಯಾವುದೇ ತರ ಬೈಕ್ ರೇಟ್ ಸಿಮೆಂಟ್ ಯೂಸ್ ಮಾಡೋದ್ರಿಂದ ಪ್ರಾಬ್ಲಮ್ ಆಗಲ್ಲ. ನಮಸ್ಕಾರ ದೊಡ್ಡಬಳ್ಳಾಪುರ. ನಾವಿವತ್ತು ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಇರೋ ಪಾಲಂಜೋಗಲಿಯಲ್ಲಿರೋ ಬಿಲ್ಡಿಂಗ್ ಬಂದಿದ್ದೀವಿ. ನೋಡ್ಬೋದು ಈ ಬಿಲ್ಡಿಂಗ್ ಬೈಕ್ ರೇಟ್ ಸಿಮೆಂಟ್ ಬಳಸಿ ಕಟ್ಟಿರೋಂತ. ನೋಡ್ಬೋದು ಗೋಡೆ ಯಾವ ತರ ಇದೆ ಅಂತ ನೋಡ್ಬೋದು. ನೋಡಿ ಒಂಚೂರು ಕ್ರ್ಯಾಕ್ ಇಲ್ಲ, ಎಷ್ಟು ಫಿನಿಶಿಂಗ್ ಬಂದಿದೆ. ಈ ಬೈಕ್ ರೇಟ್ ಸಿಮೆಂಟ್ಗೂ ನಾರ್ಮಲ್ ಸಿಮೆಂಟ್ಗೂ ಏನಪ್ಪ ವ್ಯತ್ಯಾಸ ಅಂದ್ರೆ, ನಾರ್ಮಲ್ ಸಿಮೆಂಟ್ಗೆ ಸ್ಯಾಂಡ್ ಬೇಕು, ನೀರ್ ಬೇಕು, ಕೂಲಿಯರಂತೂ ಸಿಕ್ಕಾಪಟ್ಟೆ ಜನ ಬೇಕು. ಅದೇ ನೀವು ಬೈಕ್ ರೇಟ್ ಸಿಮೆಂಟ್ ಯೂಸ್ ಮಾಡಿದ್ರೆ 5 ಜನ ಮಾಡೋ ಜಾಗದಲ್ಲಿ 2 ಕೆಲಸ ಮಾಡ್ಬೋದು. 10 ಜನ ಮಾಡೋ ಜಾಗದಲ್ಲಿ ಬರೀ 3 ಜನ ಮಾಡ್ಬೋದು. ನೋಡ್ಬೋದು, ನೋಡಿ ಇಲ್ಲಿ ನಮ್ ದೊಡ್ಡಬಳ್ಳಾಪುರದಲ್ಲಿ ಆಲ್ಮೋಸ್ಟ್ ಬೈಕ್ ರೇಟ್ ಸಿಮೆಂಟ್ ಬಳಸಿ ಮನೆಗಳೆಲ್ಲ ಕಟ್ತಾ ಇದ್ದಾರೆ. ನೋಡಿ ಇಲ್ಲಿ ಎಷ್ಟು ಫಿನಿಶಿಂಗ್ ಆಗಿದೆ. ನೋಡಿ ಇಲ್ಲಿ ಒಂದು ಚೂರು ಗೋಡೆ ಕ್ರ್ಯಾಕ್ ಇಲ್ಲ. ಗೋಡೆ ಸ್ಟ್ರೆಂತ್ ನೋಡಿಸ್ತೀನಿ ಇವಾಗ. ಈ ಸುತ್ತಿ ಏನಿಲ್ಲ ಅಂದ್ರೆ ಒಂದು 5 kg ಐತೆ. ಈ ನಾನು ಹೊಡೆದಿರೋ ಫೋರ್ಸ್ಗೆ ಗೋಡೆನೆ ಕ್ರ್ಯಾಕ್ ಬಿಡಬೇಕಾಗಿತ್ತು. ನೋಡಿ ಇಲ್ಲಿ ಯಾವ್ದೇ ತರ ಕ್ರ್ಯಾಕ್ ಬಿಟ್ಟಿಲ್ಲ. ಸುಮ್ನೆ ನಾನು ಹೊಡೆದಿರೋ ಹತ್ರ ಸುಮ್ನೆ ಇದೊಂಥರ ಇದು ಮಾರ್ಕ್ ತರ ಇದೆ ಅಷ್ಟೇ. ನೋಡಿ ಇದು ಬೈಕ್ ರೈಟ್ ಸಿಮೆಂಟ್ ಸ್ಟ್ರೆಂತ್. ಬೈಕ್ ರೈಟ್ ಸಿಮೆಂಟ್ ಯೂಸ್ ಮಾಡೋದ್ರಿಂದ ಫಸ್ಟ್ ಆಫ್ ಆಲ್ ಟೈಮ್ ಸೇವ್ ಆಗುತ್ತೆ, ಮನಿನೂ ಸೇವ್ ಆಗುತ್ತೆ. ಮನಿ ಹೆಂಗ್ ಸೇವ್ ಆಗುತ್ತೆ ಅಂದ್ರೆ, ಕೂಲಿಯವರು ಜಾಸ್ತಿ ಬೇಕಾಗಲ್ಲ, ಸ್ಯಾಂಡ್ ಬೇಕಾಗಲ್ಲ, ನೀರಂತೂ ಜಾಸ್ತಿ ಯೂಸ್ ಮಾಡಂಗಿಲ್ಲ. ನಾವು ನೀರು ಜಾಸ್ತಿ ಯೂಸ್ ಮಾಡೋ ಜಾಗದಲ್ಲಿ ಒಂದು 10 ಮೂಟೆ ಸಿಮೆಂಟ್ ತಗೊಂಡ್ಬಿಡ್ಬೋದು, ನಾರ್ಮಲ್ ಸಿಮೆಂಟ್. ಕ್ರ್ಯಾಕು, ಸ್ಪ್ಯಾಚು, ಲೀಕೇಜು ಈ ಮೂರುನು ನಿಮಗೆ ಯಾವುದೇ ತರ ಬೈಕ್ ರೇಟ್ ಸಿಮೆಂಟ್ ಯೂಸ್ ಮಾಡೋದ್ರಿಂದ ಪ್ರಾಬ್ಲಮ್ ಆಗಲ್ಲ. ಇದು ಬಿಲ್ಡಿಂಗ್ ನಮ್ದೇ. ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೆ ನಾನು. ನೋಡಿದ್ಮೇಲೆ ಗೊತ್ತಾಯ್ತು, ಇವ್ರನ್ನ ಪರಿಚಯ ಮಾಡಿದ್ಮೇಲೆ ಅವ್ರಲ್ಲಿ ಹತ್ತದಲ್ಲಿದ್ದಾರ. ಯಾಕಂದ್ರೆ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ ಅಂತ ಅಂದ್ಬಿಟ್ಟು ನಾನು ಇಲ್ಲೇ ಮಾಡಿಸಿದ್ದೀನಿ. ಬಟ್ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. 13-14 ಚದರ ಮಾಡಿಸಿದ್ದೀನಿ. ಔಟ್ ಸೈಡ್ ಮಾಡಿಸಿನಿ, ಇನ್ಸೈಡ್ ಮಾಡಿಸಿದ್ದೀನಿ. ಏನು ಪ್ರಾಬ್ಲಮ್ ಇಲ್ಲ. ಅದ್ರಲ್ಲಿ ಸಿಲಿಕಾನ್ ಕಂಟೆಂಟ್ಸ್ ಇರೋದ್ರಿಂದ ಅದು ಎಷ್ಟು ಸ್ಮೂತ್ ಬರುತ್ತೆ ಅಂತಂದ್ರೆ, ಅದು ಸ್ಮೂತು ಬರುತ್ತೆ, ಟೈಮ್ ಸೇವ್ ಆಗುತ್ತೆ, ವರ್ಕ್ ಫಾಸ್ಟ್ ಆಗುತ್ತೆ. ಮೇನ್ ಟೈಮ್ ಅಲ್ವಾ, ಹೀಗಾಗಿ ಎಲ್ಲ ಅನುಕೂಲ ಇದೆ. ಆಮೇಲೆ ಸ್ಟ್ರಾಂಗ್ ಇರುತ್ತೆ. ಹೀಗಾಗಿ ಏನು ತೊಂದರೆ ಇಲ್ಲ, ಆರಾಮಾಗಿ ಮಾಡ್ಕೋಬಹುದು. ಬೇಕಂದ್ರೆ ಬಂದು ನೀವು ನೋಡ್ಕೊಂಡು ಹೋಗ್ಬೋದು, ಟೆಸ್ಟ್ ಮಾಡ್ಕೊಂಡು ಹೋಗ್ಬೋದು. ಬೇಕಂದ್ರೆ ಆಲ್ರೆಡಿ ನಾವು ಹ್ಯಾಮರ್ ಇಂದ ಹೊಡೆದು, ಆಮೇಲೆ ಚೀಜಲಿಂದ ಎಲ್ಲ ಹೊಡೆದು ಎಲ್ಲ ಚೆಕ್ ಮಾಡಿದೆವು. ಯಾಕಂದ್ರೆ ಎಕನಾಮಿಕಲ್ ಯೂಸ್ ಆಗುತ್ತೆ, ವರ್ಕ್ ಫಾಸ್ಟ್ ಆಗುತ್ತೆ. ಇವತ್ತು ಲೇಬರ್ ಪ್ರಾಬ್ಲಮ್ ಜಾಸ್ತಿ ಇರೋದ್ರಿಂದ ಜನ ಯಾರು ಸಿಗ್ತಾ ಇಲ್ಲ. ಒಬ್ಬರು ಸಿಗೋದ್ರಲ್ಲೇ ಕಷ್ಟ. ಅಂತದ್ರಲ್ಲಿ ಇದನ್ನ ಮಾಡ್ಕೊಂಡ್ಬಿಟ್ಟು ಇಬ್ಬರು ಮೇಷನ್, ಒಬ್ರು ಹೆಲ್ಪರ್ ಇರೋದ್ರಿಂದ ಆರಾಮಾಗಿ ಈ ಒಂದು ಬಿಲ್ಡಿಂಗ್ ಮುಗಿಸಬಹುದು. 1 ವೀಕಲ್ಲಿ 12 ಚದರ ಮಾಡ್ಬೋದು. ಇದಕ್ಕೆ ಒಂದಿನ 2 ದಿನ ಸಾಕು ಇವ್ರಿಗೆ. ನೆಕ್ಸ್ಟ್ ಡೇಗೆ ಅದು ಫುಲ್ ಸೆಟಪ್ ಆಗ್ಬಿಡುತ್ತೆ. ಸ್ಯಾಂಡ್ ಆಗಿದ್ರೆ ತುಂಬಿ ಮತ್ ಬ್ಯಾಗ್ ಹಾಕೋದು, ಮ್ಯಾನ್ ಪವರ್ ವೇಸ್ಟ್ ಆಗೋದು, ಕಾಸ್ಟ್ ವೇಸ್ಟ್ ಆಗೋದು, ಈ ತರ ಎಷ್ಟೇಜೇ ಜಾಸ್ತಿ ಆಗೋದು. ಉಳಿದ್ರು ಯಾರೋ ತಗೊಳಂಗಿಲ್ಲ, ವೇಸ್ಟ್ ಆಗ್ಬಿಡುತ್ತೆ. ಅಲ್ಲೇ ನಾಯಿಗಳಿಗೆ ಕೆದರ್ಬಿಟ್ಟು ವೇಸ್ಟ್ ಮಾಡ್ಬಿಡ್ತಾವು. ಇದೇ ವೇಸ್ಟ್ ಆಗಂಗಿಲ್ಲ. ನಾವ್ ಎಷ್ಟು ಬೇಕು ಅಷ್ಟೇ ಯೂಸ್ ಮಾಡ್ತಾರೆ. ಅವತ್ತಿನ ದಿನ ಕೆಲ್ಸಕ್ಕೆ ಎಷ್ಟು ಬ್ಯಾಗ್ ಬೇಕಾಗತ್ತೆ ಅಷ್ಟ್ ಮಾತ್ರ ಯೂಸ್ ಮಾಡ್ತಾರೆ. ಹೀಗಾಗಿ ಒಂದು ಸ್ವಲ್ಪನೂ ವೇಸ್ಟ್ ಆಗಲ್ಲ, ಆರಾಮಾಗಿ ತಗೋಬಹುದು. ನಾನು ರೆಕಮೆಂಡ್ ಮಾಡ್ತೀನಿ. ಇಷ್ಟೆಲ್ಲ ಬೆನಿಫಿಟ್ಸ್ ಇದ್ರು ಮತ್ತೆ ಇನ್ಯಾಕೆ ಯೋಚನೆ ಮಾಡ್ತಿದ್ದೀರಾ? ಬೈಕ್ ರೇಟ್ ಸಿಮೆಂಟ್ ನಿಮ್ಗೂ ಬೇಕು ಅಂದ್ರೆ ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ.